यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ನಮ್ಮ ಶ್ರೀಗಳವರಿಗೆ ಅನೇಕ ದಿವ್ಯ ಕ್ಷೇತ್ರಗಳ ಭಗವಂತನ ಮಹಾಪ್ರಸಾದ. ಏಕಾದಶಿ ಪ್ರಯುಕ್ತ ಹಲವಾರು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ. ವಾನಮಾಮಲೆಯಲ್ಲಿ ಎಣ್ಣೆ ಕಾಪು ಉತ್ಸವ. ಈಗ ಸಮಾಚಾರದ ವಿವರಗಳು. ನಮ್ಮ ಶ್ರೀಮಠದ ಶಿಷ್ಯರಾದ ಶ್ರೀ ಜಯಂತ್ ಅವರು ಇತ್ತೀಚೆಗೆ ಸಾಲಿಗ್ರಾಮ ಕ್ಷೇತ್ರ ಮುಕ್ತಿನಾಥಕ್ಕೆ ಭೇಟಿ ನೀಡಿದ್ದರು. ಇಂದು ಅವರು ನಮ್ಮ ಶ್ರೀಗಳವರಿಗೆ ಮುಕ್ತಿನಾಥದಿಂದ ಮುಕ್ತಿನಾರಾಯಣನ ವಸ್ತ್ರಪ್ರಸಾದ, ಮಾಲಾ ಪ್ರಸಾದ ಹಾಗೂ ಸಾಲಿಗ್ರಾಮ ಶ್ರೀಮೂರ್ತಿಗಳನ್ನು ಸಮರ್ಪಿಸಿದರು ಮತ್ತು ಅಧಿಕ ಮಾಸದ ಪ್ರಯುಕ್ತ ಶ್ರೀ ಪಟ್ಟಾಭಿರಾಮ ಹಾಗೂ ಶ್ರೀ ಕೃಷ್ಣ ಮೂರ್ತಿಗಳನ್ನು ಸಹ ಸಮರ್ಪಿಸಿದರು. ತಮಿಳುನಾಡಿನ ತಿರುನಾಗೈ ಹಾಗೂ ತಂಜೈ ಮಾಮಣಿ ಕೋಯಿಲ್ ದಿವ್ಯ ದೇಶಗಳಿಂದ ನಿನ್ನೆ ಅಲ್ಲಿನ ಅರ್ಚಕರು ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರಿಗೆ ಆ ದಿವ್ಯ ದೇಶಗಳ ಮಹಾಪ್ರಸಾದವನ್ನು ಸಮರ್ಪಿಸಿದರು. ನಾವಿರುವಲ್ಲಿಗೆ ಆ ದಿವ್ಯ ದೇಶದ ಭಗವಂತನು ಅವನ ಮಹಾಪ್ರಸಾದವನ್ನು ನಮಗೆ ಕಳುಹಿಸುತ್ತಿದ್ದಾನೆ ಎಂದು ನಮ್ಮ ಶ್ರೀಗಳವರು ಸಂತಸ ವ್ಯಕ್ತಪಡಿಸಿದರು. ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರು 2023 ಮೇ ತಿಂಗಳಿನಲ್ಲಿ ದ್ವಾರಕೆಯಲ್ಲಿ ಶ್ರೀ ರಾಮಾನುಜರ ಸ್ಟ್ಯಾಚ್ಯೂ ಆಫ್ ಕಂಪ್ಯಾಷನ್ ದಿವ್ಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ. ಪ್ರತಿನಿತ್ಯವೂ ನೂರಾರು ಪ್ರವಾಸಿಗರು ಅಲ್ಲಿಗೆ ಭೇಟಿ ನೀಡಿ ಶ್ರೀ ರಾಮಾನುಜರ ದರ್ಶನವನ್ನು ಪಡೆಯುತ್ತಿದ್ದಾರೆ. ಇದೀಗ ಆ ರಾಮಾನುಜರಿಗೆ ಒಂದು ಭವ್ಯವಾದ ಶಿಲಾಮಂಟಪವು ನಿರ್ಮಾಣಗೊಳ್ಳುತ್ತಿದೆ. ಅದರ ಪ್ರಗತಿ ಅತ್ಯಂತ ಶೀಘ್ರಗತಿಯಲ್ಲಿ ಸಾಗುತ್ತಿದೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಮಹಾಮಣಿ ಮಂಟಪ ಸಿದ್ಧವಾಗಲಿದೆ. ಆ ಪ್ರಗತಿಯ ಒಂದು ನೋಟ ಈಗ. ತಿರುನಾರಾಯಣಪುರದಲ್ಲಿ ಈಗ ಶ್ರೀ ಶೆಲ್ವಪಿಳ್ಳೆಯವರಿಗೆ ಪಲ್ಲವೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ ನಿನ್ನೆ ತಿರುವಾಯ್ಮೊಳಿ ಗೋಷ್ಠಿ ಪಾರಾಯಣ ನಡೆದು ಶಾತ್ತುಮೊರೆ ನೆರವೇರಿತು. ಬನ್ನಿ ಈಗ ಅದರ ದಿವ್ಯ ದರ್ಶನ ಮಾಡೋಣ.
ಒಂದು ಪುಟ್ಟ ವಿರಾಮ. ಭಜ ಯತಿರಾಜಂ. ಯತಿರಾಜ ಭಕ್ತಿ நியூஸ் சேனல். சுவாமி எறும்பியப்பா நமக்கு நிச்சயப்படுத்துகிறார். எங்கே அப்படின்னாக்கா வரவரமுனி சதகம் எறும்பியப்பா சாதிச்சு வரவரமுனி சதகம் 59வது ஸ்லோகம். அஸ்மாத் பூயாம் ஸ்வமசி விவிதான் ஆத்மன சோதயித்வா பத்மாபர்த்து பிரதிதினமிக பிரேஷயன் பிராபிருத்தானி அப்படிங்கிறார். பத்மாபர்த்து சுவையன் திருவின்மணாளன் அந்த எம்பெருமானுக்கு பிரதிதினமிக பிரேஷயன், ஒவ்வொரு நாளும் பிரேஷன்னா ப்ரெசன்டேஷன் கிஃப்ட்டுன்னு அர்த்தம். ஒரு நாளும் மணவாள மாமுனிகள் இன்னைக்கு இந்த ஆத்மாவை கொண்டு வந்து உனக்கு நான் கிஃப்டாக கொடுக்குறேன், இன்னைக்கு இந்த ஆத்மாவை கொண்டு வந்து கிஃப்டாக கொடுக்குறேன் அப்படின்னு பிரதி தினமும் பெரிய கோயில் மங்களாசாசனம் பண்ண போகும் பொழுது சிஷ்யர்கள் புடைசூழ தான் அவர் போவார். விருத்தியகி நித்தியான பாயிபிகின்னு இதே எறும்பியப்பா. அனபாயர்களாக இருப்பார்கள் வரவரமணி பிரித்தியர்கள். அந்த வரவரமணி பிரித்தியர்கள் புடைசூழ தான் இவர் போவார். அப்படி போகும்பொழுது மங்களாசாசனம் பண்ணும் பொழுது பெரிய பெருமாள் கிட்ட அவர் கணக்கு சொல்லுவாராம். நித்தியப்படிக்கு கணக்கு. என்ன கணக்கு அப்படின்னாக்கா, எனக்கு நீ பிரபன்னபாக சாத்தி விட்டியேப்பா, இன்னைக்கு இந்த ஆத்மாவெல்லாம் உன்னுடைய திருவடிக்கு கொண்டு வந்து மங்களாசாசன பலர்களாக ஆக்கியிருக்கேன், இன்னைக்கு ஒரு 10 பேர் ஆக்கியிருக்கேன், நேற்றுக்கு ஒரு 15 பேர், இன்னைக்கு ஒரு 10 பேர் அப்படின்னு நித்தியப்படிக்கு கணக்கு சொல்லுவார் அவர். பெருமாள் அப்பேற்பட்ட பறையை கொடுத்ததுக்கு இவர் பறை கொடுக்கறதுன்னா இப்போதான் கொஞ்சம் முன்னாடி அடியேன்னு சொன்னேன், ஒரு சபதம் போல் எடுத்துக்கிறது தான். அப்படி அந்த சபதம் மாதிரி எடுத்துண்டு என்னது அப்படின்னாக்கா, இத்தனை ஆத்ம லாபத்தை கொண்டு வந்து பெரிய பெருமாளுடைய திருவடிகளில் சமர்ப்பிச்சுடணும், பிரசன்டேஷனாக கொடுத்தார் அப்படின்னு எறும்பியப்பா சொல்றார். ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಕರ್ನಾಟಕದ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದಾದ ಕೆರೆತೊಂಡನೂರಿನಲ್ಲಿ ಏಕಾದಶಿ ಪ್ರಯುಕ್ತ ನಿನ್ನೆ ಶ್ರೀ ನಂಬಿನಾರಾಯಣ ಸ್ವಾಮಿಯವರಿಗೆ ವಿಶೇಷವಾದ ತುಳಸಿ ಅಲಂಕಾರ ಮಾಡಲಾಗಿತ್ತು. ಬನ್ನಿ ಈಗ ಆ ದಿವ್ಯ ದರ್ಶನ ಮಾಡೋಣ. ಶ್ರೀ ಕೃಷ್ಣನ ಅನೇಕ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದ ತಮಿಳುನಾಡಿನ ರಾಜಮನ್ನಾರ್ ಗುಡಿಯಲ್ಲಿ ಶ್ರೀ ವಿದ್ಯಾರಾಜಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಏಕಾದಶಿ ಪ್ರಯುಕ್ತ ನಿನ್ನೆ ಬಹಳ ವೈಭವದಿಂದ ಭಗವಂತನ ಉತ್ಸವವು ದೇವಾಲಯದ ಪ್ರಾಕಾರದಲ್ಲಿ ನಡೆಯಿತು. ಈಗ ಅದರ ದಿವ್ಯ ದರ್ಶನ. ವಾನಮಾಮಲೈ ದಿವ್ಯ ದೇಶದಲ್ಲಿ ನಿನ್ನೆ ಒರುಕೋಟೆ ಎಣ್ಣೆ ಕಾಪು ಉತ್ಸವ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀ ವರಮಂಗೈ ತಾಯಾರ್ ಹಾಗೂ ಗೋದಾ ತಾಯಾರ್ ಸಮೇತ ಶ್ರೀ ದೈವನಾಯಕ ಪೆರುಮಾಳ್ ಅವರ ಪುರಪ್ಪಾಡು ನಡೆದು ಉತ್ಸವ ನಡೆಯಿತು. ಬನ್ನಿ ಈಗ ಆ ಭಗವಂತನ ಹಾಗೂ ತಾಯಾರ್ ಅವರ ದಿವ್ಯ ದರ್ಶನ ಮಾಡೋಣ.
ಶ್ರೀರಂಗಂ ದಿವ್ಯದೇಶದಲ್ಲಿ ಶ್ರೀ ರಂಗನಾಯಕಿ ತಾಯಾರ್ ಅವರಿಗೆ ಈಗ ಪೂಚಾತ್ ಉಳ್ಕೋಡೈ ಉತ್ಸವ ನಡೆಯುತ್ತಿದೆ. ಅದರ 4ನೇ ದಿನದ ನಿನ್ನೆಯ ದಿವ್ಯ ಸೇವೆಯನ್ನು ದರ್ಶಿಸಿ ತಾಯಾರವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಚೆನ್ನೈನ ತಿರುವಳ್ಳಿಕೇಣಿ ಶ್ರೀ ಪಾರ್ಥಸಾರಥಿ ಸ್ವಾಮಿ ದೇವಸ್ಥಾನದಲ್ಲಿ ಏಕಾದಶಿ ಪ್ರಯುಕ್ತ ಭಗವಂತನಿಗೆ ನಿನ್ನೆ ವಿಶೇಷವಾದ ಪುರಪಾಡು ನಡೆಯಿತು. ಬನ್ನಿ ಈಗ ಆ ಕೃಷ್ಣನ ದಿವ್ಯ ಸೇವೆಯನ್ನು ಕಂಡು ಧನ್ಯರಾಗೋಣ. ಪ್ರತಿದಿನ ನಡೆಯುತ್ತಿರುವ ಸ್ತೋತ್ರಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಆಳವಂದಾರ್ ಅವರ ಸ್ತೋತ್ರ ರತ್ನದ 61ನೇ ಶ್ಲೋಕದಿಂದ 65ನೇ ಶ್ಲೋಕದವರೆಗೆ ಶ್ರೀ ಉವೆ ಇಳೆಯವಿಲ್ಲಿ ಶಠಜಿತ್ ಸ್ವಾಮಿಯವರು ಉಪನ್ಯಾಸ ನೀಡಲಿದ್ದಾರೆ. ಶನಿವಾರದ ಪಂಚಾಂಗ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ತ್ರಯೋದಶಿ, ಕೃತಿಕಾ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ.